ಇಲ್ಲಿ ನೋಡ್ಕೊಳ್ಳಿ. ರೆಡಿ ಇದೆ, ಚಪಾತಿಗೆ ಹಾಕೊಂಡು ತಿನ್ಬೋದು. ಓಕೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಸ್ಪೆಷಲ್ಲು ಡಿಶ್ಶು ಮಾಡ್ತಾ ಇರೋದು ನಮ್ಮ ಅಕ್ಕನ ಮಗ. ಸೊ ಅವ್ನು ಹೇಳ್ಕೊಡ್ತಾನೆ ಏನೇನು ಹಾಕಬೇಕು ಏನೇನು ಹಾಕ್ಬಾರ್ದು ಅಂತ. ಸೊ ನಮ್ಮ ಜೊತೆ ಸ್ಟೇ ಟ್ಯೂನ್ಡ್ ಆಗಿರಿ. ಓಕೆ. ಸೊ ಏನು ಹಾಕ್ಕೊಂಡೆ ಫಸ್ಟ್ ಇವಾಗ? ಎಣ್ಣೆ ಆಮೇಲೆ ಓಕೆ. ಬೇಗ ಮಾಡು ಅಂದರೆ ಅವನೇನು ಸೂಪರ್ ಮ್ಯಾನ. ಕೆಂಪು ಮೆಣಸು, ನಿಂಗೆ ಹೆಂಗೆ ಇಂಟ್ರೆಸ್ಟು ಮಾಡಬೇಕಂತ ಕುಕ್ಕಿಂಗಲ್ಲಿ? ನೀನು ಯಾಕೆ ಮಮ್ಮಿ ಮಧ್ಯದಲ್ಲಿ ಬಿಡ್ತೀಯ, ಆಮೇಲೆ ಮುಖ ಬಂತು ಅಂತ್ಯ. ಟೊಮ್ಯಾಟೊ, ನೋಡಿ ಗಾಯ್ಸ್ ಏನೇನೋ ಆಗ್ತಾ ಇದ್ದಾನೆ, ಏನಂತ ನನಗೂ ಗೊತ್ತಿಲ್ಲ. ಹೌದು, ಏನು ಮಾಡ್ತಾ ಇದೆಯಾ ನೀವು? ಫಸ್ಟ್ ಆಫ್ ಆಲ್ ನಾನು ಕೇಳೇ ಇಲ್ಲ ಏನು ಮಾಡ್ತಾ ಇದೆಯಾ ಅಂತ. ಪನ್ನೀರ್ ಬಟರ್ ಮಸಾಲ ಅಂತೆ, ವಿತೌಟ್ ಆನಿಯನ್, ವಿತೌಟ್ ಗಾರ್ಲಿಕ್. ಅಂದರೆ ಜೈನ್ ಸ್ಟೈಲ್ ಅಂತೆ. ಈಗ ನೋಡಿ ಗೈಸ್, ಏನಂದರೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು. ತಣ್ಣಗಾಗಕ್ಕೆ ಫ್ಯಾನ್ ಕೆಳಗಿಡೋಣ. ಬೇಗ ಬೇಗ ಸಿಹಾನ, ಬೆಳಗ್ಗೆ ಜ್ಯೂಸ್ ಕುಡಿದ್ರೆ ಒದೆ ಕೊಡ್ತೀನಿ ನಾನು. ನೋಡಿ ಗೈಸ್, ಯಾರಾದರೂ ಹೇಳಿ ಗೈಸ್, ಕುಡಿತಾರ ಹೇಳಿ? ಇವಳಿಗೆ ಬುದ್ಧಿ ಇಲ್ಲ, ಲದ್ದಿ ತಿಂತಾಳೆ. 3rd ಸ್ಟ್ಯಾಂಡರ್ಡ್ ಅಂತೆ, 3rd ಸ್ಟ್ಯಾಂಡರ್ಡ್ ಅವಳು. ನಾನು ಈ ವ್ಲಾಗ್ನ ನಿಮ್ಮ ಮ್ಯಾಮಿಗೆ ಕಳಿಸ್ತೀನಿ ಈ ವ್ಲಾಗ್ನ. ಆ್ಯಂಡ್ ಯು ಆರ್ ಡೂಯಿಂಗ್ ಡೆಲಿಬ್ರೇಟ್ಲಿ. ಯಾರಾದರೂ ಇವಾಗ ಜ್ಯೂಸ್ ಕುಡಿತಾರಾ ಬೆಳಗಾಗೆದ್ದು? ನೋಡಿ ಗೈಸ್, ದಿಸ್ ಲೇಡಿ, ದಿಸ್ ಗರ್ಲ್ ನೋಡ್ಕೊಳ್ಳಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡಿ ಗೈಸ್, ಇದೆಯಲ್ವಾ, ಇವಾಗ ಇದನ್ನ ನಾವು ಇರೋ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ತಣ್ಣಗಾದ್ರ ಮೇಲೆ. ಅದು ಆ್ಯಕ್ಚುಲಿ ಅವ್ನು ಹುರ್ಕೊಂಡಿದ್ದಾನೆ, ಹುರ್ಗಡ್ಲೆ ಪುಡಿ ಎಲ್ಲ. ಇವಾಗ ಫ್ಯಾನ್ ನೋಡಿ ಗಾಯ್ಸ್, ನಮ್ಮ ಮನೇಲಿ ಹಂಗೆ ಗೈಸ್ ಸ್ವಲ್ಪ ನೋಡಿ ಗಾಯ್ಸ್ ಬಂದಾಗ ಸಾರಿ ಗೈಸ್. ಏನು ಮಾಡಿದೆ ಗೈಸ್, ಇವ್ನು ಇಡೀ ದಿನ ತೊಗೊತಾ ಇದ್ದಾನೆ ಮಾಡೋಕ್ಕೆ. ನಮಗೆ ಕೊಟ್ಟಿದ್ರೆ ನಾವು 10 ನಿಮಿಷದಲ್ಲಿ ಮಾಡ್ತಾಯಿದ್ವಿ. ಹಾಂ ಮಾಡ್ತೀವಿ, ಅದರಲ್ಲೇನಿದೆ, 10 ನಿಮಿಷದಲ್ಲಿ ಮಾಡ್ಬೋದು. ಆದರೂ ಮುಖ ತೋರಿಸಲ್ಲ ಗೈಸ್ ಇವನು. ಹೇಳಿ. GRB ಗಿ ಸ್ಪಾನ್ಸರ್ಡ್ ಅಲ್ಲ, ಸಾರಿ. ನಮ್ಮ ಮನೇಲಿ ಅದೇ ಇರೋದು ತುಪ್ಪ. ಮನೇಲಿ ಮಾಡಿದ ತುಪ್ಪ ಇಷ್ಟೊಂದಿಲ್ಲ, ಬಟರ್ ಮಸಾಲೆಗೆ ಹಾಕೋಷ್ಟು ಮನೇಲಿ ಮಾಡಿರೋ ತುಪ್ಪ ಇಲ್ಲ, ಅದಕ್ಕೆ GRB ಯೂಸ್ ಮಾಡ್ತಾಯಿದ್ದೀವಿ. ಅದಾದ್ರ ಮೇಲೆ ಏನು ಮಾಡಬೇಕು? ಬಾಣಲಿ ಸರಿಯಾಗಿ ಇಟ್ಕೊ ಮಧ್ಯಕ್ಕೆ. ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಏನು ಅಡುಗೆ ಮಾಡ್ತಾರೆ ಗೈಸ್, ಬಾಣಲಿ ಸರಿಯಾಗಿ ಇಟ್ಕೊಂಡಿಲ್ಲ ಇವನು ಮಧ್ಯದಲ್ಲಿ. ಮಾಡಿ ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. Holy.
ಏನಾಗ್ತಾ ಇದೆಯಪ್ಪ? ಕಸ್ತೂರಿ ಮೇಥಿ ಹಾಕ್ದಾ? ಅಲ್ಲ ಜೀರಿಗೆ ಪುಡಿನಾ? ಧನಿಯಾ ಜೀರಾ ಪೌಡರ್ ಹಾಕ್ಕೊಂಡಿದ್ದಾನೆ. ಇದು ಹುರ್ಗಡ್ಲೆ ಪುಡಿ ಮಾಡ್ಕೊಂಡಿದ್ದಾನೆ. ಇದು ಸಕ್ಕರೆ ಇಟ್ಕೊಂಡಿದ್ದಾನೆ. ಇದು ಉಪ್ಪು, ಗರಂ ಮಸಾಲ, ಇದು ಚಿಲ್ಲಿ ಪೌಡರು, ಇದು ಕಸೂರಿ ಮೇಥಿ, ಲಾಸ್ಟಲ್ಲಿ ಉದುರ್ಸೋದಲ್ವಾ, ಇದು ಅರ್ಶಿನದ ಪುಡಿ, ಇದು ಪನ್ನೀರು. ಆ್ಯಕ್ಚುಲಿ ಏನಂದರೆ ನಮ್ಮ ವೆಜಿಟೇರಿಯನ್ಸ್ಗೆ ಇದೆ ಒಂಥರ ನಾನ್ ವೆಜ್ ಇದ್ದಂಗೆ. ಓಕೆ ಗೈಸ್, ಏನು ಮಾಡೋಣ ಹೇಳಿ? ಕೊತ್ತಂಬರಿ ಸೊಪ್ಪು ಬಿಟ್ಬಿಟ್ಟೆ ಗೈಸ್, ಕೊತ್ತಂಬರಿ ಸೊಪ್ಪು ನೋಡಿ. ಫಸ್ಟ್ ನೆಕ್ಸ್ಟ್ ಏನು ಹಾಕ್ಕೊಳ್ತಿದ್ಯಪ್ಪ? ಕಸೂರಿ ಮೇಥಿ ಹಾಕ್ತಾ ಇದ್ದಾನಂತೆ. ಕೊತ್ತಂಬರಿ ಸೊಪ್ಪು ಇವಾಗಲೇ ಯಾರು ಆ್ಯಡ್ ಮಾಡ್ತಾರೆ? ಕರ್ಬೇವಿನ ಸೊಪ್ಪದ್ದು ಬೇಕಾ? ಕೋರಿಯಾಂಡರ್ ಅಲ್ಲ, ಕರ್ಬೇವಿನ ಸೊಪ್ಪಿಗೆ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ? ಕರಿ ಲೀವ್ಸ್. ಮಾತ್ರ ಮಾವ ಇಲ್ಲ ಕೋಯ ಮಿಲ್ಕ್ ಡ್ರೈಡು, ಅದಕ್ಕೆ ಸ್ವಲ್ಪ ಮಿಲ್ಕ್ ಹಾಕ್ತೀವಿ. ಏನು ಹಾಕಬೇಕು? ಕೋವಾ ಹಾಕ್ಬೇಕಂತೆ. ನಾವು ಅದ್ರ ಬದಲಿಗೆ ಮಿಲ್ಕ್ ಹಾಕ್ತಾ ಇದ್ದೀವಿ. ಹಾಲು ಹಾಕ್ಬಿಡು. ಉಪ್ಪು ನೋಡಿ ಗೈಸ್, ಸ್ಟೈಲ್ ನೋಡಿ ಗೈಸ್, ಉಪ್ಪು ಹಾಕೋದು ಇದೆಲ್ಲ ನೋಡಿ ಹಿಂಗೆ ಮಾಸ್ಟರ್ ಶೆಫಲ್ಲೆಲ್ಲ ನೋಡಿ ಹಿಂಗೆ ಕಲ್ತ್ಕೊಂಡಿರೋದು ಮಕ್ಕಳುಗಳು. ಉಪ್ಪು ಹಾಕೋದು ನಾರ್ಮಲಾಗಿ ಉಪ್ಪು ಹಾಕಿದ್ರೆ ಅದು ಬಾಣಲಿ ಬೇಡ, ನೀನು ನಾರ್ಮಲಾಗಿ ಉಪ್ಪು ಹಾಕ್ಬೇಡ ಅನ್ನುತ್ತಾ ಗೈಸ್? ಶುಗರ್ ಅಂತೆ. ಶುಗರ್ ಹಾಕ್ತಾರಾ? ಏನು ಮಾಮ್ಸ್? ನಾವು ಗರಂ ಮಸಾಲ ಅಳ್ತೆ ನೋಡ್ಕೊಂಡಿಲ್ಲ ಗೈಸ್, ಹೆಂಗ್ ಸುರ್ದೆ ನೋಡಿ ಇವನು. ನಮ್ಮ ಹತ್ರ ಕ್ರೀಮು ಇಲ್ಲ, ಕ್ರೀಮ್ ಇದ್ರೆ ಕ್ರೀಮ್ ಹಾಕಿ ಅದಕ್ಕೆ ಮಿಲ್ಕ್ ಆಡ್ ಮಾಡಿ ಇನ್ನೂ ಸ್ವಲ್ಪ ಮಿಲ್ಕ್ ಹಾಕಿ. ಅವ್ನು ಕೇಳಿಲ್ಲ ಗೈಸ್, ನಮ್ಮಮ್ಮ ನೋಡ್ರೆ ಬೈತಾರೆ ಇವಾಗ. ಏಯ್, ಅದಕ್ಕೆ ಕ್ರೀಮಿ ಟೆಕ್ಸ್ಚರ್ ಕೊಡೋಕ್ಕೆ ಸ್ವಲ್ಪ ಹುಡುಗಳ್ಳೆ ಪುಡಿ ಹಾಕಿದ್ರೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಗಂಟು ಕಟ್ಟಬಾರ್ದು. ಅಂದರೆ ಆಲ್ಮೋಸ್ಟ್ ಕಡಲೆ ಹಿಟ್ಟೆ ಹಾಕ್ಬೋದಿತ್ತಲ್ಲ, ಹುರ್ಗಡ್ಲೆ ಪುಡಿ ಯಾಕೆ ಮಾಡಿದೆ? ಲಾಜಿಕ್ ಹ್ಯಾಸ್ ಲೆಫ್ಟ್ ದ ಚಾಟ್ ಗೈಸ್. ಈಗ ನೀರು ಹಾಕಿ. ಆಫ್ ಮಾಡಿ. ಸಾಕು ಕಣ್ಲ. ಪನ್ನೀರ್ನ ಹಾಕಿ ಅದಕ್ಕೆ ಸ್ವಲ್ಪ ಬೇಯಿಸ್ಕೊಳ್ಳೋಕೆ ಬಿಡೋಣ. ಅಷ್ಟೊತ್ತಲ್ಲಿ ಅದಕ್ಕೆ ಪೇಸ್ಟ್ ಮಾಡ್ಕೊಂಡು ಬರೋಣ. ಪನ್ನೀರು ಬೇಯಬೇಕಂತೆ. ನೆಕ್ಸ್ಟ್ ಇವಾಗ ಅವನು ರುಬ್ತಾ ಇದ್ದಾನೆ ಗೈಸ್. ಎಲ್ಲ ನೋಡಿ, ಮಿಕ್ಸಿ ನಮ್ದು ಇಲ್ಲಿದೆ. ಸೊ ಅವನು ರುಬ್ಕೊಳ್ಳಿ, ಅಷ್ಟೊತ್ತವರೆಗೂ ನೋಡೋಣ. ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಏಯ್, ಸ್ಪೂನ್ ಇಲ್ವೇನೋ? ಯಾರು ನೀವೆಲ್ಲ ಯಾರು? ನಿಮಗೆ ಮಸಾಲ ಕಮ್ಮಿ ಅನ್ಸಿದ್ರೆ ಸ್ವಲ್ಪ ಮಸಾಲ ಹಾಕ್ಬೇಕು. ಅವನೆಲ್ಲ ಎಷ್ಟು ಸ್ಪೂನ್ ಅಂತ ಹೇಳಲ್ಲ ಗೈಸ್, ಅವನು ಕಣ್ಣು ಅಳತೆ ಮೇಲೆ ಹಾಕ್ತಾನೆ. ಏನು? ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಂತೆ, ಅವನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾನೆ, ನೀವು ಚೆಕ್ ಮಾಡ್ಕೊಳ್ಳಿ ಆಯಿತಾ? ಸ್ವಲ್ಪ ಅದಕ್ಕೆ ಬೇಯಕ್ಕೆ ಬಿಟ್ಬಿಡ್ಬೇಕು. ಅಷ್ಟೋ ತನಕ ಬೆಂದರೆ ಆಗೋಯ್ತಾ? ಕಂಪ್ಲೀಟ್ ಆಗೋಗುತ್ತಂತೆ ಗೈಸ್, ಇನ್ನೇನು 2 ಮಿನಿಟ್ಸ್.
ಇವಳು ನೋಡಿ ಗೈಸ್, ಇವಳು ಏನು ಹೆಲ್ಪ್ ಮಾಡದೇ ಇದ್ರು ಅವಾಗ ಬಂದುಬಿಟ್ಟು ತಿನ್ನೋದು ಮಾಡೋದು ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಗೈಸ್. ಇವಳು ಛೋಟಾ ಪ್ಯಾಕೆಟ್ ಇದೆಲ್ಲ ಇವಳು ಸ್ವಲ್ಪ ನೋಡಿ ಗೈಸ್ ಈಗೇನು ಈಗ ನೋಡೋಣ ಏನು ಮಾಡ್ತಾ ಇದ್ದಾನಂತ. 3 ರಿಂದ 4 ನಿಮಿಷ ಬಿಡಬೇಕು. 3 to 4 minutes ಅಂತ ಇದೆ ನೋಡಿ ಗೈಸ್. ಇಷ್ಟು ಥಿಕ್ನೆಸ್ ಇದೆ. ಥಿಕ್ನೆಸ್ ಓಕೆ ಅನಿಸುತ್ತೆ ಮಾಡಿರೋದು ಇವನು. ಟೇಸ್ಟ್ ಬಗ್ಗೆ ನಾನೇನು ಹೇಳೋಕ್ಕಲ್ಲ. ನೋಡಿ ಗೈಸ್, ಯಾರಾದರೂ ಕರ್ಬೇವಿನ ಸೊಪ್ಪಿಂದು ಇಡೀ ಎಸಳೆ ಹಾಕ್ತಾರ ಇದು ನನಗೆ ಹೇಳಿ? ಯಾರಿಗೆ ಹೇಳ್ತೀರಾ ಗೈಸ್? ಹಂಗೆ ನೋಡಿ. ಕತ್ರಿ ಇಲ್ವಾ? ಏಯ್ ಈಗ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಅಂತ ಇದೇ ಥರ ಇವಂದು ಅಡುಗೆ ಬೇಕಂದರೆ ಗೈಸ್ ನೀವು ಇದು ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವನು ಇಲ್ಲಿಂದ ಅಲ್ಲದೆ ಇದ್ರು ಅವ್ರ ಮನೇಲಿ ಮಾಡಿ ವೀಡಿಯೋಸ್ ಕಳಿಸ್ತಾನೆ. ಓಕೆನಾ ಗೈಸ್? ಆಯ್ತಾ ಗುರು ನಿಂದು? ಆಲ್ಮೋಸ್ಟ್ ಆಗೋಯ್ತು ಗೈಸ್. ಇವನು ಏನೋ ಸುರ್ತಾನೆ ಇದ್ದಾನೆ ಗೈಸ್, ಅವಾಗಲಿಂದ ನೋಡ್ತಾ ಇದ್ದೀನಿ. ಈಗ ಯಾಕೋ ಸರಿಗೆ ಹೋಗಿಲ್ಲ ಅನ್ಸುತ್ತೆ. ಸ್ವಲ್ಪ ಖಾರ ಅದಕ್ಕೆ ಸ್ವಲ್ಪ ಖಾರ ಹಾಕ್ಬಿಟ್ಟು ಹಾಂ ನೋಡಿ ಗೈಸ್, ಖಾರ ಹಾಕ್ಬಿಟ್ಟು ಆ ಡಬ್ಬ ಮುಚ್ಚಿಡಪ್ಪ, ಅರ್ಶಿನ ಡಬ್ಬನ. ತಿಂತಾ ಇದ್ದಾನೆ ಗೈಸ್, ನೋಡೋಣ ಇರಿ. ಸರಿ ಇದೆಯಾ ಅಂದಾಗ? ಸರಿ ಇದೆಯಾ? ಅವನು ಮುಖ ತೋರಿಸಲ್ಲ ಅಂತ ಇದ್ದ ಗೈಸ್, ಅದಕ್ಕೆ ನೋಡಿ ಗೈಸ್ ಅವ್ನು ಮುಖ ತೋರಿಸ್ತಾ ಇದ್ದೀನಿ. ಮುಖ ತೋರಿಸಲ್ಲ ಅಂತೆ ವ್ಲಾಗ್ಗೆ. ಮಾಸ್ಕ್ ಎಲ್ಲ ಹಾಕೊಂಡು ಅಡುಗೆ ಮಾಡೋರನ್ನ ನೋಡಿದ್ದೀರಾ? ಜೂನಿಯರ್ ಶೆಫ್ ಇನ್ ದ ಹೌಸ್. ಜೂನಿಯರ್ ಶೆಫ್ ಮುಖ ತೋರಿಸ್ದೆ ಅಡುಗೆ ಮಾಡ್ದಾನಂತೆ ಇವನು. ಫಸ್ಟಲ್ಲೇ ನೋಡ್ಕೊಂಡ್ಬಿಡಿ ಇವನ ಮುಖನ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ ಗೈಸ್ ಎಷ್ಟು ಸುರಿತಾನೆ ನೋಡಿ ಗೈಸ್ ತುಪ್ಪ. ಇವನು ಬೆಣ್ಣೆ ಇಲ್ಲ, ಸೊ ತುಪ್ಪದ. ಓಕೆ ಗೈಸ್, ಇವಾಗೆಲ್ಲ ರೆಡಿ ಆಗ್ತಿದೆ ಫುಲ್ ಆಲ್ಮೋಸ್ಟು. ಸೊ ಫೈನಲ್ ಔಟ್ಪುಟ್ ಮುಗ್ದಿದೆ, ತೋರಿಸ್ಬಿಟ್ಟು ಇಲ್ಲಿ ನೋಡ್ಕೊಳ್ಳಿ. ರೆಡಿ ಇದೆ, ಚಪಾತಿಗೆ ಹಾಕೊಂಡು ತಿನ್ಬೋದು. ಓಕೆ, ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.